ಜೈ ಹಿಂದ್. ಸಮಾಜಕ್ಕೆ ನನ್ನದೇ ಆದ ಒಂದು ಸಂದೇಶ ಹೇಳ್ಬೇಕಂತಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಇದರಿಂದ ಯಾರಿಗಾದರೂ ಏನಾದ್ರು ಸ್ವಲ್ಪ ನೋವು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಹೆಸರು ರವಿ ಪಟ್ಟಣ ಶೆಟ್ಟಿ, ಮಾಜಿ ಸೈನಿಕ. ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ, ನಾವೇ ನಮ್ಮ ಜೀವನಕ್ಕೆ ಹೀರೋ. ಹೌದಾ? ಇದರಲ್ಲಿ ಸಮಾಜದಲ್ಲಿ ನಿಜವಾದ ಹೀರೋ ಅಂದರೆ ರೈತ. ಬಿಸಿಲು ಮಳೆ ಗಾಳಿ ಅಂದೇ ದುಡಿದು ನಮ್ಗೆ ಅನ್ನ ಹಾಕ್ತಾ ಇರೋ ದೇವರು ರೈತ. ಒಂದು ನಿರ್ಮಾಪಕ ಒಂದು ಒಳ್ಳೆ ಕಥೆನ ಸಮಾಜಕ್ಕೆ ನೀಡ್ತಾನೆ. ಒಬ್ಬ ಹೀರೋ ಬರ್ತಾನೆ, ನಟ ಬರ್ತಾನೆ, ಅವ್ನು ಪಿಕ್ಚರ್ ಮಾಡ್ತಾನೆ. ಅದು ಒಳ್ಳೆ ಸಿನಿಮಾ ಇರುತ್ತೆ, ನಾವು ನೋಡ್ತೀವಿ ಟೈಮ್ ಪಾಸಿಗೆ 3 ತಾಸಿಗೆ. 10 ರೂಪಾಯಿದಿಂದ ಹಿಡ್ದು ಈಗ 1000 ಮಟನೂ ಟಿಕೆಟ್ ಇದೆ, ಇಲ್ಲ ಅನ್ನಲ್ಲ. ನಾವು ದುಡ್ಡು ಕೊಟ್ಟು ನಾವು ನಮ್ಮ ಸಮಯ ಹಾಳು ಮಾಡಿ ನೋಡಿದ ಮೇಲೆ ಅವ್ನು ಹೀರೋ ಆಗ್ತಾನೆ. ಹೌದಾ? ಅವ್ನು ಹೀರೋ ಮಾಡಿದಾರೆ ಯಾವುದು? ನಾವೇ ಜನಸಾಮಾನ್ಯರು. ಅದು ನಮಗೆ ಅರ್ಥ ಆಗ್ಬೇಕಷ್ಟೇ. ಅವ್ನು ಹಂಗೆ ಹಿಂಗೆ ಹಾಲೇ ಹಾಕಿ ಸುರಿತೀವಿ, ಹೂವಿನ ಮಾಲಿನ ಹಾಕ್ತೀವಿ. ಆದರೆ ನಟರು ಏನು ಮಾಡ್ತಾರೆ? ಬೆಳೆದ ಮೇಲೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಿಜವಾದ ಹೀರೋ ರೈತ. ನಮಗೆಲ್ಲ ಅನ್ನ ನೀಡೋ ದೇವರು. ನೋಡಿರಿ ಯುವಕರೇ, ಸಮಯನ ಹಾಳು ಮಾಡೋಕೆ ಹೋಗ್ಬೇಡ್ರಿ. ಹೌದಾ? ವಯಸ್ಸು ಹೋಗುತ್ತೆ, ಮತ್ತೆ ಬರೋಲ್ಲ, ಹಿಂತಿರುಗಿ ನೋಡೋಕ್ಕಾಗಲ್ಲ. ನಿಮ್ಮ ಸಮಯ ಸಿಕ್ಕಾಗ, ಅದೇನೋ ಹೇಳ್ತಾರಲ್ಲ ಬಸವಣ್ಣನವರು, ಕಾಯಕವೇ ಕೆಲಸ ಅಂತ ಹೇಳಿದ್ದಾರೆ. ಎಲ್ಲೋ ಸಣ್ಣ ಪುಟ್ಟ ಕೆಲಸ ಇರಲಿ ಅಥವಾ ನಿಮ್ಮ ಜಮೀನು ಇರಲಿಕ್ಕಿಲ್ಲ, ದುಡೀರಿ, ಸಮಯ ಹಾಳು ಮಾಡಿಬಿಡ್ರಿ. ಈ ಟಿಕ್ಟಾಕು, ಸೇರಿಟ್ಟು, ಫೇಸ್ಬುಕ್, ವಾಟ್ಸಪ್ ಅಂಥೇಳಿ ಹಾಳಾಗಕ್ಕೆ ಹೋಗ್ಬೇಡ್ರಿ. ಈಗ ಕೆಲವು ಘಟನೆ ನಡೀತಾ ಇದ್ದಾವೆ. ಸರ್ಕಾರಿ ನೌಕರಿಗೋಸ್ಕರ ತುಂಬ ಹೋರಾಡ್ತಾ ಇದ್ದಾರೆ ಹುಡುಗರು. ಬೇಡ ಅದೆಲ್ಲ. ನೋಡಿರಿ, ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನಕ್ಕೆ ಸರ್ಕಾರ ನೌಕರಿ ಕೊಡೋಲ್ಲ. ಹೌದಾ? ಒಂದೇದು, ನಾವು ಅವ್ರಿಗೆ ಓಟ್ ಹಾಕುವಾಗ 1000 2000 ಇಸ್ಕೊಂಡು ಓಟ್ ಹಾಕಿರ್ತೀವಿ. ಹೌದಾ? ನಮಗೆ ಅಕ್ಕಿ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸ್ವಾಭಿಮಾನದವ್ರು ಅವ್ರು ತಿಳ್ಕೊಂಡಿದ್ರೆ ಸರ್ಕಾರ ನಾವು 2000 ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇವ್ರು ನಮಗೆ ಓಟ್ ಹಾಕ್ತಾರೆ ಅನ್ನೋದು ಅವ್ರ ಭ್ರಮೆ. ಸರ್ಕಾರಕ್ಕೆ ಗೊತ್ತಿಲ್ಲ ಜನರದು ಶಕ್ತಿ ಎಷ್ಟು ಅಂತೇಳಿ. ಅವ್ರೇನು ಮಾಡ್ತಾರೆ? ಒಂದು BJP ತರ್ತಾರೆ, ಇನ್ನೊಂದು 5 ವರ್ಷ ನೋಡ್ತಾರೆ, ಮತ್ತು ಕಾಂಗ್ರೆಸ್ ತರ್ತಾರೆ, ಮತ್ತೆ ನೋಡ್ತಾರೆ JDS ತರ್ತಾರೆ. ಇದೇ ಥರ ಜನನೂ ಮಾಡ್ತಾರೆ, ಅದೇನಿಲ್ಲ. ನಮಗೆ ಬೇಕಾಗಿದ್ದೇನಪ್ಪ? ಆಸ್ಪತ್ರೆ, ಶಿಕ್ಷಣ, ಮತ್ತು ರೈತರಿಗೆ ಒಳ್ಳೆ ಬೀಜ, ಮತ್ತು ನಮ್ಮಲ್ಲಿ ಸೇಫ್ಟಿ, ನಮ್ಮ ರಾಜ್ಯದಲ್ಲಿ ಸೇಫ್ಟಿ ಅಂತ ಬಯಸ್ತಾರೆ ಜನ ನೋಡ್ರಿ. ಯಾವುದೇ ಜಾತ್ರೆ ಇರಲಿ ಅಥವಾ ಎಲ್ಲೇ ದಾಸೋಹ ಅಂತ ಇರುತ್ತೆ ಮಠದಲ್ಲೆಲ್ಲ, ಸುಮಾರು ಜನ ದುಡ್ಡು ತಂದು ಸುರಿತಾರೆ. ಈ ರಾಜಕೀಯದವರು ತಿಳ್ಕೊಬಿಡ್ರಿ, ಅವ್ರು 2000 ಕೊಡ್ತೀವಿ ಓಟಿಗೆ, ನಾವು ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂಥೇಳಿ. ಬಿಟ್ಟು ಭಾಗ್ಯಕ್ಕೆ ಯಾರೂ ಈ ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ರಿ, ಸರ್ಕಾರಕ್ಕೆ ನಾನು ಇಷ್ಟೇ ಹೇಳೋದು, ಜನರನ್ನ ಮೋಸ ಮಾಡಬೇಡ್ರಿ. ಕಷ್ಟ ಇದೆ ಸಮಾಜದಲ್ಲಿ, ಸುಮಾರು ಜನಕ್ಕೆ ಕಷ್ಟ ಇದೆ. ಅವ್ರನ್ನ ಪರಿಹರಿಸಿ. ಹಿಂದೆ ಇಂದಿರಾ ಗಾಂಧಿ ಮನೆ ಕಟ್ಟಿಕೊಡ್ತಾಯಿದ್ರು. ಈಗ 1,80,000 ಕೊಟ್ಟು ಮನೆ ಕಟ್ಕೋರಿ ಅಂತ ಹೇಳ್ತೀರ. ಅದೆಲ್ಲ ಆಗಲ್ಲ. ಯುವಕರಿಗೆ ನೋಡ್ರಿ, ಸುಮಾರು ಆಸೆ ಇದೆ. ಪಾಪ ಓದಿರ್ತಾರೆ, 26, 27, 30 ವರ್ಷಗಟ್ಟಲೆ ಕೂತ್ಕೊಂಡು ಓದಿರ್ತಾರೆ. ಅವ್ರಿಗೆ ಉದ್ಯೋಗ ಆಗ್ತಾಯಿಲ್ಲ. ಯಾಕಂದರೆ ಅವ್ರು ದಡ್ರು. ನಾನು ಹೇಳ್ಬೇಕಂದ್ರೆ ಅವ್ರು ದಡ್ರು. ತಮ್ಮ ಸಮಯನ ಓದಿನಲ್ಲೇ ಕಳೆದಿದ್ದಾರೆ ಅವರು. ಕೆಲವ್ರಿಗೆ ಹೇಳಿದರೆ ಅದು ತಪ್ಪು ಅನಿಸುತ್ತೆ. ಬೇಡ ಅನ್ನೋದೆಲ್ಲ ಬೇಡ, ಅವ್ರವ್ರದ್ದು ಅದು. ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಅಂತ ತಿಳ್ಕೊಳ್ಳಿ ಅಥವಾ MLA MP ಗಳು ಅಂತ ತಿಳ್ಕೊಳ್ಳಿ, ನಿಮ್ಮಿಂದ ಆದಷ್ಟು ಸ್ವಲ್ಪ ಶೀಘ್ರ ಇಲ್ಲಿ ಕಾಂಗ್ರೆಸ್ಸು BJP JDS ಅನ್ಬೇಡಿ. ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನು, ಆದೇಶಗಳನ್ನ ಹೊರಡಿಸಿ ಭರ್ತಿ ಮಾಡಿ. ಹುಡುಗರನ್ನ ಅಳೋದು, ಕಿರ್ಚಾಡೋದು, ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಪಾಪ ಬಡತನ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಜನರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ಸ್ವಲ್ಪ ಸುಧಾರಿಸ್ರಿ. ಅವ್ರು ಏನು ತಿಳ್ಕೊಂಡಿದ್ದಾರೆ? ಬಿಟ್ಟು ನಿಮ್ಗೆ ಹಣ ಕೊಡ್ತೀವಿ, ನಾವು ಹೇಳ್ದಂಗೆ ನಡೀತೆ ಜಗತ್ತು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದನ್ನು ಬಿಸಿ ಮುಟ್ಟಿಸಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಯಕವೇ ಕೈಲಾಸ.